ಬರೀ ಪೂಜೆ ಮಾಡೋದ್ರಿಂದನೇ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಅಂದ್ಕೊಳ್ಳೋಂಗಿದ್ರೆ ಅದು ನಿಮ್ಮ ಭ್ರಮೆ. ಆ ದೇವರುಗಳಿಗೂ ಕೂಡ ಇಷ್ಟ ಆಗದಿರೋ ಕೆಲಸಗಳನ್ನು ನಾವು ಮಾಡಬಾರ್ದು. ಆ ವಿಷಯಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಲು ತಗೊಂಡು ಜೇಜಿಗೆ ತಗ್ತದೆ. ಹಾಂ ಹಾಂ ದೇವಸ್ಥಾನಕ್ಕೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ತಮಗೆಲ್ಲರಿಗೂ ಗುಡ್ ಮಾರ್ನಿಂಗ್ ಹಾಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂಗೆ ಗೊತ್ತು, ನಾನು ತುಂಬ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಮಾಡೋದು ಫ್ರೆಂಡ್ಸ್, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನನಗೆ ಟೈಮೇ ಸಾಕಾಗ್ತಿಲ್ಲ. ಆದರೂ ಏನೋ ಬಿಡುವಿದ್ದಲ್ಲಿ ಸ್ವಲ್ಪ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಇವತ್ತಿನ ನನ್ನ ನಾಗರ ಪಂಚಮಿ ಹಬ್ಬದ ವ್ಲಾಗ್ನ ಹಾಕ್ತಾ ಇದ್ದೀನಿ. ಹೇಗಿತ್ತು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ಈ ನಾಗರ ಪಂಚಮಿಯ ಹಬ್ಬದ ದಿವಸ ಹಿರಿಯರು ಹೇಳ್ತಾರೆ ಇದೊಂದು ಕೆಲಸ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಮುಂದೆ ಹೋಗ್ತಾ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ನೋಡಿ. ಇವತ್ತು ಹಬ್ಬ ಇರೋ ಕಾರಣ ನಾನು 6-6:30 ಅಷ್ಟೊತ್ತಿಗೆ ಎದ್ದು ನನ್ನ ದಿನಚರಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು, ಸ್ನಾನ ಮುಗಿಸ್ಕೊಂಡು, ಪೂಜೆ ಮಾಡೋ ಅಷ್ಟೊತ್ತಿಗೆ 8:30 ಹೀಗೆ ಆಗ್ಬಿಟ್ಟಿತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಈ ಥರ ನಾವು ಪೂಜೆ ಮಾಡೋದು. ನಾಗರ ಪಂಚಮಿ ಹಬ್ಬದ ದಿವಸ ಮಣ್ಣಿನಲ್ಲಿ ಮಾಡಿರುವ ನಾಗದೇವರನ್ನ ತಂದು ಅದನ್ನು ಶುದ್ಧ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಕರ್ಕೆ ಅಂತಾರೆ ನಮ್ಮ ಕಡೆ, ಕರ್ಕೆಯನ್ನು ಏರಿಸಿ ಹೂವು ಹಾಗೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ಈ ಥರ ಪೂಜೆ ಮಾಡ್ತೀವಿ ನೋಡಿ. ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ನನ್ನ ಮಗ ಮಲಗ್ದಾಗ್ಲೇ ನಂದೆಲ್ಲ ಕೆಲಸ ಆಗ್ಬಿಡ್ತು. ಪೂಜೆ ಸ್ನಾನ ಏನಿದೆ ಎಲ್ಲ ಕೆಲಸ ಆಗ್ಬಿಡ್ತು. ಅದೇ ಸಮಾಧಾನ ನನಗೆ. ಅಷ್ಟರೊಳಗೆ ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು. ಅರೆ ವಾ, ನನ್ನ ಮಗಳು ಎದ್ಬಿಟ್ಲು ಅಂತೇಳಿ ಅವಳಿಗೂ ಸ್ನಾನ ಗೀನ ಮಾಡಿಸಿ ನೋಡಿ, ಡ್ರೆಸ್ ಎಲ್ಲ ಹಾಕಿಸಿ, ನನ್ನ ಮನೆ ಮಹಾಲಕ್ಷ್ಮಿ ಅವಳು. ಫಸ್ಟ್ ಅವಳ ಕಡೆಯಿಂದನೇ ನಾನು ನಾಗದೇವರಿಗೆ ಹಾಲು ಹಾಕ್ಸಿದೆ. ಹಾಲು ತಗೊಂಡು ಜೇಜಿಗೆ ತಗ್ತದೆ. ಹಾಂ ಹಾಂ ಜೇಜಿಗ ತಂದೆ ಕಾಪಾಡಪ್ಪ. ಅಲ್ಲೇ ಸಂಚಲ್ಲಿ ಸಾಕು. ಎಷ್ಟೆಲ್ಲ ಹಾಕ್ತಿ ಹಂಗ ಇದನ್ನ ಕೈಲಿ ಹಾಕೊಂದು ಸ್ವಲ್ಪ ತಗೊಂಡು ಹಾಂ ಜೋರಾಗಿರ್ಬೇಕು. ಜೋರಾಗಿ ಅಪ್ಪ ತಂದೆ ಇನ್ನೊಮ್ಮೆ. ಹಾಂ ಹಾಂ ನನ್ನನ್ನು ಹಾಂ ಹಾಂ ಇದಪ್ಪ ಹಾಂ ಚಲ್ ನಾನು ಹಾಕ್ಲಾ ಅಮ್ಮ? ಬಾಯ್ ಸರ್. ಈ ವಿಡಿಯೋದ ಕೊನೆಗೆ ನಾನು ನಾಗದೇವರ ಹಬ್ಬದ ವಿಶೇಷ ಹಾಗೂ ಯಾವ ಕೆಲಸಗಳ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ. ಸೊ ಪ್ಲೀಸ್ ತಪ್ಪದೆ ನೋಡಿ ಲಾಸ್ಟ್ ತನಕ. ಎಲ್ಲ ಕೆಲಸ ಆಯಿತು. ಇನ್ನು ಅಡಿಗೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ನೈವೇದ್ಯ ತಗೊಂಡು. ಅಷ್ಟರಲ್ಲಿ ನನ್ನ ಮಗಳಿಗೂ ಸ್ವಲ್ಪ ಎಂಟರ್ಟೈನ್ ಮಾಡ್ತಿದ್ದೆ, ಯಾಕಂದರೆ ಅವಳು ಬೇಗ ಇದ್ದ ಕಾರಣ ಅವಳಿಗೆ ನಿದ್ದೆ ಬರ್ತಿತ್ತಂತೆ. ಇಲ್ಲಾಂದರೆ ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಒಬ್ಬಳೇ ಆಗ್ಬಿಡ್ತೀನಿ ಅನ್ನೋ ನನ್ನ ಒಂದು ಸ್ವಾರ್ಥಕ್ಕೋಸ್ಕರ ಅವಳನ್ನು ಮಲ್ಕೊಳ್ಳಿಕ್ಕೆ ಬಿಡಲಿಲ್ಲ. ಇವರಿಗೆಲ್ಲ ಟಿಫನ್ ಕೊಟ್ಟು ನನ್ನನ್ನು ಅಡುಗೆ ಮುಗಿಸ್ಕೊಂಡು ಬರ್ತೀನಿ. ಸೊ ಎಲ್ಲ ಅಡುಗೆ ಮುಗಿಸ್ಕೊಂಡು ಬಿಟ್ಟಿದ್ದೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಪೂಜಾ ಸಾಮಗ್ರಿಗಳನ್ನು ಕೂಡ ತೊಗೊಂಡಿದ್ದೀನಿ. ಇನ್ನೇನು ನನ್ನ ಮಗಳು ರೆಡಿಯಾಗಿ ಬರಬೇಕು. ಸೆಕೆಂಡ್ ಟೈಮ್ ರೆಡಿ ಆಗ್ತಿದ್ದಾಳೆ. ಅವಳಿಗೆ ಆ ಡ್ರೆಸ್ ಬೇಡವಂತೆ, ಬೇರೆ ಡ್ರೆಸ್ ಬೇಕಂತೆ. ಅವಳಿಗೆ ಬೇರೆ ಡ್ರೆಸ್ ಜೊತೆ ಗೆಜ್ಜೆನೂ ಬೇಕಂತೆ. ಸೊ ಎರಡೂ ಹಾಕ್ಕೊಂಡು ರೆಡಿಯಾಗಿ ಬರ್ತಾಳೆ. ಅಲ್ಲಿ ತನಕ ನಾನು ಮಗಳನ್ನ ನೋಡ್ತಾ ಕೂತ್ಕೋಬೇಕು. ರೆಡಿ ಆಗ್ಬಿಟ್ಟಿದ್ದಾಳೆ. ನಿಂತಲ್ಲಿ ನಿಲ್ಲೋ ಮಗಳೇ ಅಲ್ಲ ಅವಳು ನೋಡಿ.
ಇಷ್ಟು ಟೈಮ್ ಸಿಕ್ಕರೂ ಅಲ್ಲಿ ಒಂದು ಸ್ಟೆಪ್ ಹಾಕೇ ಬಿಡ್ತಾಳೆ ಮಗಳು. ಇನ್ನು ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಹೊರಟ್ವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ತುಂಬ 2:30-3 ಗಂಟೆ ಅಷ್ಟೊತ್ತಿಗೆ ಆಗ್ಬಿಟ್ಟಿತ್ತು. ಎಷ್ಟೇ ಬೇಗ ಮಾಡಬೇಕಂದ್ರೂ ಕೂಡ ಲೇಟ್ ಆಗೇ ಬಿಡುತ್ತೆ. ಇರಲಿ, ಪರವಾಗಿಲ್ಲ. ಹಾಗೆ ನಾಗರ ಪಂಚಮಿಯ ವಿಶೇಷತೆಗಳು, ಹಾಗೆ ಏನನ್ನು ಮಾಡಬಾರ್ದು ಈ ದಿವಸ ಅನ್ನೋದ್ರ ಬಗ್ಗೆ ನನಗೆಷ್ಟು ಗೊತ್ತಿದೆಯೋ ಅಥವಾ ನಮ್ಮ ಹಿರಿಯರು ಏನು ಹೇಳಿದಾರೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿನೇ ಶುಕ್ಲ ಪಕ್ಷದಂದು 5ನೇ ದಿವಸ ಈ ಪಂಚಮಿಯನ್ನು ಆಚರಿಸ್ತಾರೆ, ನಾಗರ ಪಂಚಮಿಯನ್ನು. ಅದರ ಬೆನ್ನಿಗೆನೆ ಹಬ್ಬಗಳ ಸಾಲೇ ಬಂದ್ಬಿಡುತ್ತೆ. ಇವತ್ತಿನ ದಿವಸ ನಮ್ಮ ನಾಗದೇವರಿಗೆ ಪೂಜೆ ಮಾಡಿ ಹಾಲೆರೆದು, ದೇವರೇ ನಮ್ಮ ಏನೇನು ಬೇಡಿಕೆ ಇದೆಯೋ ದಯಮಾಡಿ ಎಲ್ಲ ಈಡೇರಿಸಪ್ಪ ಅಂತ ಬೇಡ್ಕೊಳ್ತೀವಿ. ಈ ಹಬ್ಬ ಸ್ಪೆಷಲಿ ಮಳೆಗಾಲದ ಸಮಯದಲ್ಲೇ ಆಚರಿಸೋಕ್ಕೆ ಕೂಡ ಒಂದು ರೀಸನ್ ಇದೆ. ಅದು ಹೇಳೋದಾದರೆ, ಈ ಮಳೆಗಾಲದಲ್ಲಿ ನಮಗೆ ಸರ್ಪಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ, ನಮಗೆ ನೋಡೋಕೆ ಸಿಗುತ್ತೆ. ಅದರಿಂದ ರಕ್ಷಣೆ ಪಡೆಯೋಕ್ಕೋಸ್ಕರ ಒಂದು ಬೇಡ್ಕೊಳ್ತೇವೆ. ಇನ್ನೊಂದು, ನಮಗೂ ಕೂಡ ಅದ್ರ ಮೇಲೆ ದೈವ ಭಾವನೆ ಬರಲಿ ಅನ್ನೋದಕ್ಕೆ, ಅಂದರೆ ನಾವು ಅವುಗಳನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಈ ಹಬ್ಬಗಳನ್ನು ಈ ಸಮಯದಲ್ಲೇ ಆಚರಿಸ್ತಾರೆ. ಹಾಲೆರೆಯೋ ಮೂಲಕನೇ ನನಗೆ ಯಾವ ರೀತಿಯೂ ಅಪಾಯ ಮಾಡದೇ ಇರಪ್ಪ ಅಂತ ಬೇಡ್ಕೊಂಡು ಈ ಹಬ್ಬಗಳನ್ನು ಆಚರಿಸ್ತಾರೆ. ಇನ್ನು ಇಷ್ಟು ಆಚರಿಸ್ಬಿಟ್ರೆ ಆಯಿತಾ, ಆ ದೇವರ ಆಶೀರ್ವಾದ ಸಿಗುತ್ತೆ ಅಂದ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಅವುಗಳಿಗೂ ಕೂಡ ಒಂದಿಷ್ಟು ಇಷ್ಟವಾಗದೇ ಇರೋ ಕೆಲಸಗಳಂತ ಇರುತ್ತೆ. ಅದನ್ನು ಮಾಡಿದರೂ ಕೂಡ ಅವ್ರಗಳ ಸಿಟ್ಟಿಗೆ ನಾವು ತುತ್ತಾಗ್ಬಿಡ್ತೇವೆ. ಅದು ಏನಂತ ನೋಡೋಣ ಬನ್ನಿ. ನೋಡಿ, ನನ್ನ ಮಗಳ ಹಾಲಾಗ್ತಿದ್ದಾಳೆ. ಸರಿ, ಅವಳಿಗೆ ಅದು ನಿಲ್ಕೋದಿಲ್ಲ, ನಾನೇ ಎಪ್ಸಿ ಹಾಕಿದೆ. ಸೊ ಅವು ಕೆಲಸಗಳು ಏನಂದರೆ, ಈ ಪೂಜೆ ಪುನಸ್ಕಾರ ಉಪವಾಸ ಇದನ್ನೆಲ್ಲ ಮಾಡೋದ್ರ ಜೊತೆಗೆ ಈ ಸ್ವಲ್ಪ ಕೆಲಸಗಳನ್ನು ಕೂಡ ನಾವು ಈ ದಿವಸಕ್ಕೆ ಮಾಡಬಾರ್ದು. ಅವೇನಂದರೆ, ಇವತ್ತಿನ ದಿನ ಭೂಮಿನ ಅಗಿಬಾರ್ದು. ಈ ಕೆಲಸ ಮಾಡೋದ್ರಿಂದ ಕೂಡ ನಾವು ಅದರ ಸಿಟ್ಟಿಗೆ ಒಳಗಾಗ್ತೀವಿ ಅಥವಾ ಅದರ ಶಾಪಕ್ಕೆ ಒಳಗಾಗ್ತೀವಿ. ಸೊ ಈ ದಿವಸಕ್ಕೆ ನಾವು ಭೂಮಿ ಅಗಿಯೋ ಕೆಲಸನ ಮಾಡಬಾರ್ದು. ಹಾಗೆ ಇವತ್ತಿನ ದಿನ ಮನೆಯಲ್ಲಿ ಹೊಲಿಬಾರ್ದು. ಸ್ಪೆಷಲಿ ಸಂಜೆ, ಪ್ರತಿ ಶುಕ್ರವಾರನೂ ಸಂಜೆ ನಮ್ಮ ಮನೆಯಲ್ಲಿ ಹೊಲಿಬಾರ್ದು ಅಂತಾರೆ. ಆದರೆ ಈ ದಿನ ಯಾವ ದಿನವೇ ಆಗಿರಲಿ, ಇವತ್ತಿನ ದಿವಸ ನಾವು ಸಂಜೆ ಹೊತ್ತಲ್ಲಿ ಅಥವಾ ಇಡೀ ದಿವಸನೇ ಅಂತ ಇಟ್ಕೊಳ್ಳಿ, ಬಟ್ಟೆಗಳನ್ನು ಹೊಲಿಬಾರ್ದು. ಅದು ಕೂಡ ಮಾಡೋದ್ರಿಂದ ನಮಗೆ ಪೂಜಿಸಿರೋ ಫಲ ಸಿಗೋದಿಲ್ಲ. ಇದ್ರ ಜೊತೆಗೆ ವಿಶೇಷವಾಗಿ ಅಂದರೆ, ಇವತ್ತು ಮಣ್ಣಿನ ವಸ್ತುಗಳನ್ನು ಸುಡಬಾರ್ದು. ಗಡಿಗೆ ಅಂತಲೇ ಇಟ್ಕೊಳ್ಳಿ, ಯಾವುದೇ ರೀತಿಯ ಮಣ್ಣಿನ ವಸ್ತುಗಳನ್ನು ನಾವು ಬೆಂಕಿಗೆ ಎಸೆಯೋದಾಗಲಿ, ಕಸ ಅಂತ ಹೇಳಿಬಿಟ್ಟು ಅದನ್ನು ಇವತ್ತಿಗೆ ಮಾಡಬಾರ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ 3 ವಿಷಯಗಳು, ಇನ್ನೂ ಸಾಕಷ್ಟಿದೆ. ಅಟ್ಲೀಸ್ಟ್ ಇದನ್ನಾದರೂ ಮೇನ್ ಪಾಲಿಸಲೇಬೇಕಾಗಿರೋ ವಿಷಯಗಳು. ಸೊ ನಂದೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೆ. ನನ್ನ ಮಗ ಅಷ್ಟೊತ್ತಿಗೆ ಆಟಾಡ್ತಾ ಇದ್ದ ಅವ್ರ ತಂದೆ ಜೊತೆ. ಸೊ ನನ್ನ ದಿನ ಕೂಡ ಅವನ ಜೊತೆ ಕಳೀತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ನಾಗರ ಪಂಚಮಿ ದಿವಸ ಹೀಗಿತ್ತು. ಹಾಗೆ ನಾನು ಹೇಳ್ಕೊಟ್ಟಿರೋ 1-2-3 ಅಂಶಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.